ಸೌತ್ ಗೋವಾ ಬಂದರೆ ಇಡೀ ಬೀಚೇ ನಮ್ದಾಗುತ್ತೆ ಅಂತ ಬೇಕಿದ್ರೆ ನೋಡಿ, ಇಡೀ ಬೀಚಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ. ರಿಸ್ಕ್ ತಗೊಂಡ್ರೆ ಇದು ಹೌದಾ? ಈ ಕಡೆ ರೂಟ್ ಅಲ್ಲ, ಆ ಕಡೆ ಗಾಡಿ ಬರೋ ಒಂದು ರೂಟೇ ಇದೆ, ಅಲ್ಲಿ ಹೋಗುವ ಬನ್ನಿ. ಯಾವ ಕಡೆ ನೋಡಿ, ಈ ಕಡೆ ಹೋದರೆ ವಾಟರ್ ಫಾಲ್ಸ್, ವಾಟರ್ ಫಾಲ್ಸಿಗೆ ಹೋಗುವ. ವಿಡಿಯೋದಲ್ಲಿ ಬಟರ್ಫ್ಲೈ ಬೀಚ್ ನೋಡಿದ್ರಿ, ಆದರೆ ಸೌತ್ ಗೋವಾದಲ್ಲಿ ಅಷ್ಟೇನು ಫೇಮಸ್ ಆಗದಂತಹ ಇನ್ನೂ ಕೆಲವು ಬೀಚಸ್ ಇದೆ. ಅದರಲ್ಲಿ ಒಂದು ಈ ಕ್ಯಾಕ್ಯುಲಮ್ ಬೀಚ್. ಈ ಕ್ಯಾಕ್ಯುಲಮ್ ಬೀಚನ್ನು ನೀವು ನೋಡೇ ಇರ್ತೀರಾ ಇನ್ಸ್ಟಾಗ್ರಾಮಲ್ಲಿ, ವಾಟರ್ ಫಾಲ್ಸ್ ಜೊತೆ ಬೀಚ್ ಸೇರುವಂಥದ್ದು. ಅದೇ ಬೀಚ್ ಈ ಕ್ಯಾಕ್ಯುಲಮ್ ಬೀಚ್. ಕ್ಯಾಕ್ಯುಲಮ್ ಬೀಚ್ ಬರಬೇಕಂತ ಆದರೆ ಆಫ್ ರೋಡಿಂಗ್ ಕೂಡ ಇದೆ. ನಾವು ಈಗ ಬಟರ್ಫ್ಲೈ ಬೀಚ್ಗೆ ಹೇಗೆ ಆಫ್ ರೋಡಿಂಗಲ್ಲಿ ಗಾಡಿಯಲ್ಲಿ ಬಂದ್ವಿ, ಅದೇ ಥರ ಇದೆ. ಆದರೆ ತುಂಬ ಏನಿಲ್ಲ, ಅದರಲ್ಲಿ ಒಂದು 2-3 ಕಿಲೋಮೀಟರ್ ಆಫ್ ರೋಡಿಂಗ್ ಇತ್ತು. ಇದೊಂದು ಜಸ್ಟ್ 300-400 ಮೀಟರ್ಸ್. ಇಲ್ಲಿಂದ ಮುಂದೆ ಗಾಡಿ ಹೋಗೋದಿಲ್ಲ, ಸೊ ಹಾಗಾಗಿ ಈಗ ನಡ್ಕೊಂಡೆ ಹೋಗಬೇಕಾಗ್ತದೆ. ಸೊ ಬನ್ನಿ, ಹಾಗಿದ್ರೆ ಕ್ಯಾಕ್ಯುಲಮ್ ಬೀಚ್ ಕಡೆ ಹೋಗುವ. ನೋಡಿ, ಈ ಕಡೆ ಹೋಗಬೇಕು. ಈ ಕಡೆ ಗಾಡಿ ಹೋಗೋದಿಲ್ಲ, ಸುಮ್ಮನೆ ರಿಸ್ಕ್ ಯಾಕೆ ಅಂತ. ಎಲ್ಲ ಕಡೆ ರಿಸ್ಕ್ ತಗೊಂಡ್ರೆ ಇದು ಹೌದಾ ಅಥವಾ ಬೇರೆ ರೂಟ? ಓ, ಅಲ್ಲಿ ಆ ಕಡೆ ಗಾಡಿ ಬರ್ತದೆ. ಸೊ ಈ ಕಡೆ ರೂಟ್ ಅಲ್ಲ, ಆ ಕಡೆ ಗಾಡಿ ಬರೋ ಒಂದು ರೂಟೇ ಇದೆ, ಅಲ್ಲಿ ಹೋಗುವ ಬನ್ನಿ. ಸೊ ಅಲ್ಲಿ ಕಾರ್ ನೋಡಿದೆ, ಸೊ ಆ ಕಡೆ ಹೋಗುವ. ಆ ಕಡೆ ಹೋದರೆ ನಾವು ಗಾಡಿ ಅಲ್ಲೇ ಇಡ್ಬೋದು. ಕ್ಯಾಕ್ಯುಲಮ್ ಬೀಚಿಗೆ ಬಂದಾಗ ಒಂದು ರೋಡ್ ರೈಟ್ ಹೋಗ್ತದೆ, ಒಂದು ಲೆಫ್ಟ್ ಹೋಗ್ತದೆ. ನಾನು ರೈಟಲ್ಲಿ ಹೋದೆ, ಆದರೆ ಅಲ್ಲಿ ದಾರಿ ಇರಲಿಲ್ಲ. ಸೊ ನೀವೇನಾದರೂ ಕ್ಯಾಕ್ಯುಲಮ್ ಬೀಚಿಗೆ ಬಂದರೆ ರೈಟ್ ಹೋಗಬೇಡಿ, ಲೆಫ್ಟ್ ಸೈಡ್ ಹೋಗಿ, ಅಲ್ಲಿಂದ ನಿಮಗೆ ಡೈರೆಕ್ಟಾಗಿ ಬೀಚ್ ಕಾಣ್ತದೆ. ಸೊ ನಾವೀಗ ಗಾಡಿಯಲ್ಲಿ ಆ ಕಡೆ ಹೋಗ್ತಾ ಇದ್ದೇವೆ, ಲೆಫ್ಟ್ ಸೈಡ್. ಹೇಗುಂಟು ನೋಡುವ ಕ್ಯಾಕ್ಯುಲಮ್ ಬೀಚ್. ಇದ್ರ ಬಗ್ಗೆ ಸುಮಾರು ಕೇಳಿದ್ದೇನೆ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಸಹ ನೋಡಿದ್ದೇನೆ. ಇದು ಏನಂದರೆ ವಾಟರ್ ಫಾಲ್ಸ್ ಸಮುದ್ರ ಜೊತೆ ಸೇರುವಂಥ ಜಾಗ. ಸೊ ನೀವು ಕೂಡ ನೋಡಿರ್ತೀರಾ ಅಂತ ಕೂಡ ಗೊತ್ತುಂಟು, ಯಾಕೆಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ದಿರೋರು ಯಾರಿಲ್ಲ ಬಿಡಿ. ಸೊ ಹಾಗಾಗಿ ಬನ್ನಿ ಕ್ಯಾಕ್ಯುಲಮ್ ಬೀಚ್ ಕಡೆ ಹೋಗುವ. ಸೊ ಇಲ್ಲಿಗ ವಾಟರ್ ಫಾಲ್ಸ್ ಇದೆಯಾ ಇಲ್ವಾ ಗೊತ್ತಿಲ್ಲ, ಯಾಕಂದರೆ ಅಂಗಡಿಯವರು ಹೇಳಿದ ಪ್ರಕಾರ ಅಷ್ಟೊಂದು ನೀರಿಲ್ಲ. ಯಾಕಂದರೆ ಈಗ ಮಳೆಗಾಲ ಅಲ್ಲಲ್ಲ, ಈಗ ಚಳಿಗಾಲ ವಿತ್ ಬೇಸಿಗೆಗಾಲ. ಸೊ ಹಾಗಾಗಿ ಸೊ ಬನ್ನಿ ನೋಡುವ, ಜಾಸ್ತಿ ಮಾತಾಡೋದು ಬಿಟ್ಟು ಆ ಕಡೆ ಹೋಗುವ. ನೋಡಿ, ಇಲ್ಲಿ ಆಲ್ರೆಡಿ 2-3 ಗಾಡಿ ಪಾರ್ಕ್ ಮಾಡಿದ್ದಾರೆ. ಸೊ ಅದ್ರ ಜೊತೆ ನಾನು ಕೂಡ ಪಾರ್ಕ್ ಮಾಡಿದೆ. ಈ ಕಡೆಯಿಂದ ನಾವೀಗ ಕ್ಯಾಕ್ಯುಲಮ್ ಬೀಚ್ ಕಡೆ ಹೋಗ್ತಾ ಇದ್ದೇವೆ. ಸೊ ಈಗ ನೋಡಿ, ನನ್ನ ಮುಂದೆಗಡೆ ಕ್ಯಾಕ್ಯುಲಮ್ ಬೀಚ್ ಕಾಣ್ತಾ ಉಂಟು. ಸೊ ಈ ಕ್ಯಾಕ್ಯುಲಮ್ ಬೀಚಲ್ಲಿ ಈಗ ವಾಟರ್ ಫಾಲ್ಸ್ ಇದೆಯಾ ನೋಡುವ, ಯಾಕೆಂದರೆ ಮೇಯ್ನಾಗಿ ಬಂದದ್ದು ಅದಕ್ಕೆ. ಆದರೆ ಇಲ್ಲಿಂದ ವ್ಯೂ ಯಾವ ಥರ ಇದೆ ನೋಡಿ. ವಾವ್, ಜಸ್ಟ್ ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಕ್ಯಾಕ್ಯುಲಮ್ ಬೀಚ್ ಕಡೆ ಬಂದರೆ ಒಂದೇನಂದರೆ ನಿಮಗೆ ತುಂಬ ನಡ್ಕೊಂಡು ಹೋಗಬೇಕು. ನನಗೆ ಇಲ್ಲಿದ್ದೀನ ಈ ಸ್ಟೆಪ್ಸ್ ಮುಖಾಂತರ ಹೀಗೆ ಹೋಗಿ ಹೀಗೆ ನಡ್ಕೊಂಡು ಹೋಗಬೇಕು. ಸೊ ಪರವಾಗಿಲ್ಲ, ಬನ್ನಿ. ಇಲ್ಲಿ ತನಕ ಬಂದವರು ನಡ್ಕೊಳ್ದೆ ವಾಪಸ್ ಹೋಗ್ತೀವ? ಇಲ್ಲ, ಎಷ್ಟೊಂದು ನಡೆದವರು. ಮಂಗಗಳೆಲ್ಲ ಉಂಟು ಇಲ್ಲಿ. ಹಾಗೆ ತೋಟದ ಮುಖಾಂತರವೇ ನಡ್ಕೊಂಡು ಹೋಗೋದಂತಲೇ ಹೇಳ್ಬೋದು. ಯಾರ್ದೋ ಒಂದು ತೋಟ ಆಗಿರ್ಬೋದು ಇದು, ಅದರ ಮುಖಾಂತರ ನಡ್ಕೊಂಡು ಹೋಗ್ತಾ ಇದ್ದೇವೆ. ನೀವೇನಾದರೂ ಗೋವಾ ಕಡೆ ಬರೋದಂತ ಆದರೆ ಪ್ಲ್ಯಾನ್ ಮಾಡಿ, ಆದರೆ ನೀವು ಮ್ಯಾಕ್ಸಿಮಮ್ ಆಗಿ ಸೌತ್ ಪ್ಲ್ಯಾನ್ ಮಾಡಿ. ಯಾಕಂದರೆ ಸೌತಲ್ಲಿ ಯಾರೂ ನೋಡೋದಂಥ ಪ್ಲೇಸಸ್ ಅಂದರೆ ಅನ್ಎಕ್ಸ್ಪ್ಲೋರ್ ಪ್ಲೇಸಸ್ ತುಂಬ ಇದೆ. ನೀವು 2 ದಿನ ಸೌತ್ ಗೋವಾ ಪ್ಲ್ಯಾನ್ ಮಾಡಿದರೆ, 1 ದಿನ ನಾರ್ತ್ ಗೋವಾ ಪ್ಲ್ಯಾನ್ ಮಾಡಿ. ನೀವೇನಾದರೂ ನಿಮಗೆ ಪಾರ್ಟಿ ಹೋಗಬೇಕಂತಾದರೆ, ಬೀಚಸ್ ಹೋಗಬೇಕಂತಾದರೆ, ಆದರೆ ನಿಮಗೆ ತುಂಬ ಕ್ರೌಡ್ ಇರೋ ಬೀಚಸ್ ಅಂದರೆ ನಾರ್ತಲ್ಲಿ, ಆದರೆ ಸೌತಲ್ಲಿ ಇಡೀ ಬೀಚೇ ನಿಮ್ಮದಾಗಿರುತ್ತೆ. ಸೊ ಹಾಗಾಗಿ ಜಾಸ್ತಿ ಜನ ಬರೋದೇ ನಾರ್ತಿಗೆ. ಈ ಫಾರಿನರ್ಸ್ ಏರಿದ್ದಾರೆ ಪೀಸ್ ಆಫ್ ಮೈಂಡಿಗೋಸ್ಕರ ಅಥವಾ ಮನಃಶಾಂತಿಗೋಸ್ಕರ ಬರೋದೇ ಈ ಸೌತ್ ಗೋವಾಕ್ಕೆ. ಸೊ ಹಾಗಾಗಿ ನಿಮಗೆ ಸೌತ್ ಗೋವಾದಲ್ಲಿ ತುಂಬ ಫಾರಿನರ್ಸ್ ನೋಡಲಿಕ್ಕೆ ಸಿಗ್ತಾರೆ. ಸೊ ನೀವೇನಾದರೂ ನಮ್ಮ ವಿಡಿಯೋಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೀವೇನಾದರೂ ನೆಕ್ಸ್ಟ್ ಗೋವಾ ಪ್ಲ್ಯಾನ್ ಮಾಡೋದಂತಾದರೆ, ಸೌತ್ ಗೋವಾ ಪ್ಲ್ಯಾನ್ ಮಾಡೋದಂತಾದರೆ ಯಾವುದೆಲ್ಲ ಪ್ಲೇಸಸ್ ವಿಸಿಟ್ ಮಾಡ್ಬೋದು, ಮತ್ತು ಎಲ್ಲಿ ಹೇಗೆ ರೀಚ್ ಆಗ್ಬೋದು, ಎಲ್ಲಿ ಸ್ಟೇ ಮಾಡ್ಬೋದೆಲ್ಲ ನಮ್ಮ ವೀಡಿಯೋಸಲ್ಲಿ ಇರುತ್ತೆ. ಸೊ ಇವತ್ತು ಫ್ರೈಡೇ ಆಗಿರೋ ಕಾರಣ ತುಂಬ ಜನ ಯಾರೂ ಇಲ್ಲ, 2-3 ಬೈಕ್ ಇತ್ತೆ ಅಷ್ಟೇ. ಆದರೆ ನಾಳೆ ಅದುವೇ ಸ್ಯಾಟರ್ಡೇ ಅಂದರೆ ವೀಕೆಂಡ್, ಸ್ಯಾಟರ್ಡೇ ಸಂಡೇ ಅಂದರೆ ವೀಕೆಂಡ್, ಆವಾಗ ನಿಮಗೆ ಜನ ಜಾತ್ರೆ ಆಗಿರುತ್ತೆ ಇಲ್ಲಿ. ಆದರೆ ಸೌತ್ ಗೋವಾದಲ್ಲಿ ಅಷ್ಟಿರಲ್ಲ, ನಾರ್ತ್ ಗೋವಾದಲ್ಲಿ ಜಾತ್ರೆ ಆಗಿರುತ್ತೆ. ಓಹ್, ಸುಸ್ತಾಯಿತು ನೋಡಿ,
ಅದುವೇ ಅಲ್ಲಿ ವಾಟರ್ ಫಾಲ್ಸ್. ಸೊ ಈ ಬೇಸಿಗೆಗಾಲದಲ್ಲಿ ಮಳೆ ಇಲ್ಲದ ಕಾರಣ ಅಷ್ಟೊಂದು ನೀರಿರಲ್ಲ. ಸೊ ಹಾಗಾಗಿ ವಾಟರ್ ಫಾಲ್ಸ್ ನೋಡಲಿಕ್ಕೆ ಸಿಗ್ತದಾ ಅಂತ ಕೂಡ ಗೊತ್ತಿಲ್ಲ. ಆದರೆ ಇದೇ ಮಳೆಗಾಲದಲ್ಲಿ ಬಂದರೆ ತುಂಬ ಅಂದರೆ ತುಂಬ ಚೆಂದ ಇರ್ತದೆ. ಸೊ ನಾನು ಆಗಲೇ ಹೇಳಿದೆ ನಿಮಗೆ, ಫಾರಿನರ್ಸ್ ಅಲ್ಲಿ ಬಟರ್ಫ್ಲೈ ಬೀಚಲ್ಲಿ ಸಹ ಫಾರಿನರ್ಸ್ ಇದ್ದರು, ಈ ಬೀಚಲ್ಲಿ ಸಹ ಫಾರಿನರ್ಸ್ ಇದ್ದಾರೆ. ನನ್ನ ಕೈಯಲ್ಲಿ ಏನಂದರೆ ಹೆಲ್ಮೆಟ್. ಈ ಹೆಲ್ಮೆಟ್ ಯಾಕಂದರೆ ಇಲ್ಲಿ ಬೇರೆ ಇಡಲಿಕ್ಕೆ ಜಾಗ ಇಲ್ಲ, ಡಿಕ್ಕಿಯಲ್ಲಿ ನನ್ನ ಬ್ಯಾಗ್ ಎಲ್ಲ ಇಡಬೇಕಾಯ್ತು. ಸೊ ಹಾಗಾಗಿ ಇಲ್ಲಿ ಯಾರನ್ನು ನಂಬಲಿಕ್ಕಾಗಲ್ಲ. ಯಾವ ಕಡೆ ನೋಡಿ, ಈ ಕಡೆ ಹೋದರೆ ವಾಟರ್ ಫಾಲ್ಸ್. ವಾಟರ್ ಫಾಲ್ಸಿಗೆ ಹೋಗುವ. ಆದರೆ ಈಚೆ ಬರಬಾರ್ದು ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಪರವಾಗಿಲ್ಲ ನೋಡುವ ವಾಟರ್ ಫಾಲ್ಸ್ ಯಾವ ಥರ ಇದೆ ಅಂತ. ನೋಡಿ. ಸೊ ಫೈನಲಿ ನಾವು ಕ್ಯಾಕುಲಮ್ ಬೀಚಲ್ಲಿ ಮೇಯ್ನಾಗಿ ಬಂದದ್ದು ಯಾವುದಕ್ಕೆ, ವಾಟರ್ ಫಾಲ್ಸ್ ವಿತ್ ಬೀಚ್. ಸೊ ಇದನ್ನು ನೀವು ರೀಲ್ಸಲ್ಲಿ ನೋಡಿರ್ತೀರಾ, ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿರ್ತೀರಾ, ಆದರೆ ರಿಯಲ್ ಆಗಿ ನೋಡಿದ್ದೀರಾ ಇಲ್ಲ. ಈಗ ತೋರಿಸ್ತೇನೆ ಬನ್ನಿ. ಜಲಪಾತ ಅಥವಾ ವಾಟರ್ ಫಾಲ್ಸ್ ಅಂತ ಏನು ಕರಿತೇವೆ, ಅದು ಬೀಚ್ ಜೊತೆ ಸೇರುವಂಥದ್ದು ನಾನಂತೂ ಎಲ್ಲಿ ನೋಡಿರಲಿಕ್ಕಿಲ್ಲ, ನೀವು ಕೂಡ ಎಲ್ಲಿ ನೋಡಿರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ ನಿಮಗೆ ನಾನು ಇವತ್ತು ಲೈವ್ ಆಗಿ ಗೋವಾದಲ್ಲಿ ತೋರಿಸಿದ್ದೇನೆ. ಸೊ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನೀರು ಅಷ್ಟೊಂದಿಲ್ಲ, ಆದರೆ ಅದುವೇ ನೀವು ಜೂನ್ ಮತ್ತು ಜುಲೈ ಮಳೆಗಾಲದಲ್ಲಿ ಬಂದರೆ ಎಷ್ಟೊಂದು ನೀರು ಇರ್ಬೋದು ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ. ಅಲ್ವಾ, ನೀರು ಮೇಲಿಂದ ದುಮ್ಮುಕ್ತ ಫುಲ್ ನೀರು ಹರಿತಾ ಇರ್ಬೋದು, ಅದನ್ನು ನೋಡಲಿಕ್ಕೆ ಎಷ್ಟು ಚೆಂದ ಆಗಿರ್ಬೋದು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡುವ ಮಳೆಗಾಲದಲ್ಲೇ ಈ ಗೋವಾದ ಕ್ಯಾಕುಲಮ್ ವಾಟರ್ ಫಾಲ್ಸ್ ಮತ್ತು ಕ್ಯಾಕುಲಮ್ ಬೀಚ್ಗೆ ಬನ್ನಿ. ಈಗ ಇಲ್ಲಿಂದ ಕ್ಯಾಕುಲಮ್ ಬೀಚ್ ಕಡೆ ಹೋಗುವ. ಕ್ಯಾಕುಲಮ್ ಬೀಚ್ ಯಾವ ಥರ ಇದೆ ಅಂತ ನೋಡುವ. ಸೊ ನಾನಿಲ್ಲಿ ನೋಡುವಾಗ ಅನಿಸುತ್ತೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ, ಯಾಕೆಂದರೆ ಈ ಥರ ಸೈಲೆಂಟ್ ಆಗಿರುವಂಥ ಜಾಗ ಮತ್ತು ನಾನು ಬಂದಂಥ ಎಕ್ಸ್ಪೀರಿಯನ್ಸ್, ನನಗೆ ಗೋವಾದಲ್ಲಿ ಆದಂಥ ಎಕ್ಸ್ಪೀರಿಯನ್ಸ್ ಏನಂದರೆ ಫುಲ್ ಜನ ಇರುವಂಥದ್ದು. ಆದರೆ ಇವತ್ತು ಯಾರೂ ಇಲ್ಲ, ಫುಲ್ ಬೀಚೇ ನಂದು ಥರ ಆಗ್ತಾ ಉಂಟು. ಸೊ ಕ್ಯಾಕುಲಮ್ ಬೀಚ್ ಯಾವ ಥರ ಇದೆ ಅಂತ ತೋರಿಸ್ತೇನೆ. ಸೊ ಈ ನೀರು ಏನು ಇಲ್ಲಿಂದ ಹರಿದು ಹೋಗುತ್ತೆ, ವಾಟರ್ ಫಾಲ್ಸ್ನ ನೀರು, ಅದು ಇದುವೇ ಬೀಚನ್ನು ಸೇರ್ತದೆ. ಸೊ ಆ ಬೀಚ್ ಯಾವ ಥರ ಇದೆ ಅಂತ ನೋಡಿ ಬನ್ನಿ. ಆದರೆ ಬೀಚಿಗೆ ಹೋಗುವಂಥ ದಾರಿ ಯಾವುದು, ಈ ಕಡೆಯಿಂದ ಹೋಗುತ್ತಾ ಟ್ರೈ ಮಾಡುವ. ಹೆಲ್ಮೆಟ್ ಇಲ್ಲಿರಲಿ ಅಲ್ವಾ? ಇಲ್ಲೇ ದಾರಿ ಇದೆ ಬಿಡಿ. ಹೆಲ್ಮೆಟ್ ಇಡ್ಲಿಕ್ಕೂ ಹೆದರಿಕೆ ಆಗ್ತಾ ಇದೆ. ಆ ಜಲಪಾತದ ನೀರೇನು ಹರಿದು ಬರುತ್ತೆ, ಅದು ಹಾಗೆ ಬಂದು ಈ ಕಡೆ ಸಮುದ್ರ ಸೇರ್ತದೆ. ಸೊ ಈಗ ಈಚಿಂದ ಆ ಕಡೆ ಹೋಗುವ. ಆ ಕಡೆ ಹೋಗಲಿಕ್ಕೆ ಹೇಗೆ ಅಂತ ನೋಡುವ. ಇಲ್ಲಿಂದ ಯಸ್ ನೋಡಿ, ಈ ಕಡೆಯಿಂದ ಬಂದಂಥ ನೀರು, ಆ ವಾಟರ್ ಫಾಲ್ಸಿಂದ ಬಂದಂಥ ನೀರು ಹೀಗೆ ಬಂದು ಈ ಸಮುದ್ರವನ್ನು ಸೇರ್ತದೆ. ಎಷ್ಟೊಂದು ಅದ್ಭುತ ಅಲ್ವಾ? ಸೊ ಸೈಡಿಗೆ ಹೋಗೋದಿಲ್ಲ, ಸೈಡಿಗೆ ಹೋದರೆ ಮಣ್ಣು ಕುಸಿದೋಗ್ತದೆ ನೋಡಿ. ಹೀಗೆ ನಿಂತರೆ ಸೊ ನಾನು ಆಗಲೇ ನಿಮಗೆ ಹೇಳಿದೆ, ಈ ಸೌತ್ ಗೋವಾ ಬಂದರೆ ಇಡೀ ಬೀಚೇ ನಮ್ಮದಾಗುತ್ತೆ ಅಂತ. ಬೇಕಿದ್ದರೆ ನೋಡಿ, ಇಡೀ ಬೀಚಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ಬೀಚೇ ನಂದು, ನಾನೇ ಈ ಬೀಚ್ನ ಓನರ್ ಅಂತ ಹೇಳ್ಕೊಂಡು ತಿರುಗ್ಬೋದು. ಆದರೆ ಜನ ಬರುವಾಗ ವಾಯ್ಸ್ ಸ್ವಲ್ಪ ಕಡಿಮೆ ಮಾಡಬೇಕಷ್ಟೆ. ಇಲ್ಲೆಲ್ಲ ರಾಕ್ಸ್ ಎಲ್ಲ ಇದೆ, ಆದರೆ ಅದರ ಮೇಲೆ ಹತ್ತೋದು ಡೇಂಜರ್ ಅಂತ ಅಲ್ಲಿ ಬರೆದಿದ್ದಾರೆ. ಅಲ್ಲ, ಅಲ್ಲಿ ಬರೋದಿಲ್ಲ ಅಂತರೂ ಕೂಡ ನಾನು ಹತ್ತೋದಿಲ್ಲ, ಯಾಕಂದರೆ ಇನ್ನಷ್ಟು ಜಾಗ ನಿಮಗೆ ತೋರಿಸ್ಬೇಕಲ್ಲ, ಅದಕ್ಕೆ. ಸೊ ಗೋವಾದಲ್ಲಿ ಲಾಸ್ಟ್ ವ್ಲಾಗ್ ಮಾಡುವ ನನಗೆ ಆಸೆ ಏನಿಲ್ಲ, ಆದರೆ ಹತ್ತೋದು ಒಳ್ಳೆಯದಾ ಬೇಡ.
ಬೀಚ್ ಮತ್ತು ಕ್ಯಾಕುಲಂ ವಾಟರ್ ಫಾಲ್ಸನ್ನು. ನೀವೇನಾದರೂ ಸೌತ್ ಗೋವಾ ಬಂದು ಈ ಕ್ಯಾಕುಲಂ ಬೀಚನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಆದರೆ ನೀವು ಬಟರ್ಫ್ಲೈ ಬೀಚ್ ಅಥವಾ ಆಗೊಂಡ ಬೀಚಿಂದ ಕ್ಯಾಬುಡರಾಮ ಬೀಚ್ ಹೋಗೋ ದಾರಿಯಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಕ್ಯಾಕುಲಂ ಬೀಚ್ ಅಂತ ಒಂದು ಬೋರ್ಡ್ ಕಾಣುತ್ತೆ. ಸೊ ನೀವು ಗೂಗಲ್ ಮ್ಯಾಪ್ಸ್ ಇದ್ದರೆ ನಿಮಗೆ ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡು ಬರ್ಬೋದು. ಸೊ ಇಲ್ಲಿ ಏನು ಪಾರ್ಕಿಂಗ್ ಚಾರ್ಜಸ್ ಏನೂ ಇಲ್ಲ. ಸೊ ನೀವು ಸೌತ್ ಗೋವಾ ಬಂದರೆ ಕ್ಯಾಕುಲಂ ಬೀಚನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ. ಸೊ ಈಗ ಇಲ್ಲಿಂದ ಇನ್ನೊಂದು ಪ್ಲೇಸ್ ಇದೆ. ಸೊ ಆ ಪ್ಲೇಸ್ನ ಸಪ್ರೇಟ್ ವಿಡಿಯೋ ನಾನು ಹಾಕ್ತೇನೆ, ಯಾಕಂದರೆ ಒಂದು ವಿಡಿಯೋ ಲೆಂತಿ ಆಗಲಿಕ್ಕೆ ನನಗೆ ಇಷ್ಟ ಇಲ್ಲ. ಅಟ್ಲೀಸ್ಟ್ 7 to 8 minutes ಒಳಗಡೆ ಇರಬೇಕು. ಸೊ ಹಾಗಾಗಿ ಬನ್ನಿ, ಹಾಗಿದ್ರೆ ಇಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ ಪ್ಲೇಸಿಗೆ ಹೋಗುವ. ನಿಮ್ಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. Same. I am also CEO. Oh, which one?